ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತರಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಏನು ಗೊತ್ತಾ, ಇವತ್ತು ಯಾವ ವಾರ ಚಿಂಟು? ಇವತ್ತು ಗುರುವಾರ ಗೈಸ್. ಬಟ್ ದ ಥಿಂಗ್ ಈಸ್, ನನಗೆ ಇವತ್ತು ಒಂಥರ ಈಗ ಫ್ರೆಶ್ ಆಗಿ ಸ್ಟಾರ್ಟ್ ಆಗಿರೋ ಥರ ಫೀಲ್ ಆಗ್ತಾ ಇದೆ. ಯಾಕೆಂದರೆ ಈಗ ಸ್ನಾನ ಮಾಡ್ಕೊಂಡು ಬಂದೆ ನೋಡಿ. ಈಗ ತಲೆಯಿಂದ ನೀರೆಲ್ಲ ಅನ್ನತ್ತಾ ಇದೆ. ಸೊ ಈಗ ಟೈಮ್ ಎಷ್ಟು ಗೊತ್ತಾ? ರಾತ್ರಿ 8:30. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ, ಇಲ್ಲಿ ತೋರಿಸ್ತೀನಿ ಬೈ. ನೋಡಿ, ರಾತ್ರಿ 8:30, 2021. ಸೊ ಇವಾಗ ನಂದು ಸ್ನಾನ ಆಯಿತು, ಫ್ರೆಶ್ ಆಗಿ ಬಂದಿದ್ದೀನಿ. ಇಷ್ಟೋ ತನಕ ಇವತ್ತಿನ ದಿನದ ಏನೇನು ಕೆಲಸ ಇತ್ತು ಅದೆಲ್ಲ ಮಾಡ್ತಾ ಇದ್ದೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಬಟ್ ಸ್ಟಿಲ್ ಸ್ನಾನ ಮಾಡಲೇಬೇಕು ಅಲ್ಲ ಗೈಸ್. ಸೊ ಸ್ನಾನ ಮಾಡಿಕೊಂಡೆ. ನಮ್ಮ ಚಿಂಟು ಓದ್ತಾ ಇದ್ದಾನೆ. ಇದು ಲಾಸ್ಟ್ ಎಕ್ಸಾಮ್ ಗೈಸ್. ನಾಳೆ ಒಂದು ದಿನ ಎಕ್ಸಾಮ್ ಬರೆದ್ರೆ ಒಂದು ಎಕ್ಸಾಮ್ಸ್ ಕಂಪ್ಲೀಟ್, ಫುಲ್ ಮಜಾ ಅವನಿಗೆ. ಬಟ್ ಅವ್ರ ಕ್ಲಾಸಲ್ಲಿ ಒಂದು ಕತ್ರಿ ಇಟ್ಬಿಟ್ಟಿದ್ದಾರೆ ಗೈಸ್. ಏನು ಗೊತ್ತಾ, ಎಕ್ಸಾಮ್ಸ್ ಆದಮೇಲೂ ಸಹ, ಹಬ್ಬ ಆದಮೇಲೂ ಸಹ ಕ್ಲಾಸಸ್ ಮಾಡ್ತೀವಿ ಟಿಲ್ 9th. ನೀವೆಲ್ಲ ಬರಬೇಕು ಆ್ಯಂಡ್ ನಿಮಗೆಲ್ಲ ಏನದು ಗ್ರಾಮರ್ ಪೋರ್ಷನ್ಸು ಎಲ್ಲ ಮಾಡ್ತೀವಿ ಅಂತ ಹೇಳಿದಾರಂತೆ. ಬಟ್ ನನ್ನ ಮಗನಿಗೆ ಇಷ್ಟ ಇಲ್ಲ. ಅವನು ಹೋಗ್ತಾನೋ ಇಲ್ಲೋ ಅಂತ ನನಗೂ ಏನು ಅಷ್ಟು ಕನ್ಫರ್ಮ್ ಇಲ್ಲ. ಬಟ್ ದ ಥಿಂಗ್ ಈಸ್, ನಾವು ನಾಳೆಗೇ ಟಿಕೆಟ್ ಬುಕ್ ಮಾಡಿದ್ದೀವಿ. ನನಗೆ ಮಾಡಿಲ್ಲ, ನನ್ನ ಮಗಂಗೆ ಒಬ್ಬಂಗೆ ಮಾಡಿದ್ದೀನಿ. ಯಾಕೆ ಅಂದರೆ ನಾನು ಆಧಾರ್ ಕಾರ್ಡ್ ಗೈಸ್, ಅದಕ್ಕೆ ನನಗೆ ಬುಕ್ ಮಾಡ್ಕೊಂಡಿಲ್ಲ. ಚಿಂಟುಗೆ ಬುಕ್ ಮಾಡಿದ್ದೀನಿ. ಅವನಿಗ ಫುಲ್ ಟಿಕೆಟ್ ಗೈಸ್. ಅವನಿಗೊಂದು ಸೀಟ್ ಬುಕ್ ಮಾಡಿದ್ದೀನಾ. ಸೊ ನನಗಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಮಗ ಸೀಟಲ್ಲಿ ಕೂತಿರ್ತಾನಲ್ಲ ಸಾಕು. ಸೊ ಹಾಗಾಗಿ ಒಂದು ಪಕ್ಕಾ ಸೀಟ್ ಇದೆ. ನನಗೂ ಮಾಡಿಸ್ಬೋದು, ಬಟ್ ಅದು ಎಲ್ಲರಿಗೂ ಹೇಳಬೇಕು ಗೈಸ್. ಅದೆಲ್ಲ ನಂಗೆ ಬೇಜಾರಾಗುತ್ತೆ. ಹೇಳಿದ್ರೆ ಮಾಡಿಕೊಡ್ತಾರೆ, ಬಟ್ ಅವ್ರಿಗೆ ಹೇಳಿ ಅದನ್ನು ರಿಸರ್ವೇಷನ್ ಮಾಡಿಸಿ ಅದೆಲ್ಲ ತುಂಬ ಲೆಂದಿ ಪ್ರೊಸೀಜರ್. ಪರವಾಗಿಲ್ಲ, ಸೀಟ್ಸ್ ಆರಾಮಾಗಿ ಇರುತ್ತೆ. ಇಲ್ಲ ಅಂದರೂ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ನನ್ನ ಮಗನಿಗೆ ಸೀಟ್ ಇದೆ ಅಲ್ಲ, ಸೊ ಅಷ್ಟು ಸಾಕು. ಸೊ ಅದು ಒಂದು ಕಡೆ ಇರಲಿ. ಇವಾಗ ಚಿಂಟು ಓದ್ತಾ ಇದ್ದಾನೆ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಹೇಳಿದೆ ಅಲ್ಲ, ಆ್ಯಕ್ಚುಲಿ ಏನದು ಇವತ್ತು ಆಲ್ಮೋಸ್ಟ್ ಕಾರ್ ತಗೋತೀನಿ ಅಂತ. ಅಫ್ಕೋರ್ಸ್ ತಗೋಬೋದಿತ್ತು, ಬಟ್ ನಾನೇ ಯಾಕೋ ಬೇಡ ಅಂತ ಅಂದ್ಕೊಂಡೆ. ಲಾಸ್ಟ್ ಮಿನಿಟಲ್ಲಿ ಚೇಂಜ್ ಮಾಡಿಕೊಂಡೆ. ಯಾಕೆ ಅಂದರೆ ಅಮಾವಾಸ್ಯೆ ಹಿಂದೆ ಟೈಮಲ್ಲಿ ತಗೋಬಾರ್ದು, ಅದು ಒಳ್ಳೆಯದಲ್ಲ ಅಂತ ಎಲ್ಲೋ ಕೇಳಿದ ನೆನಪು. ನಮ್ಮಪ್ಪ ಹೇಳಿದ್ದು ಇರ್ಬೋದು, ಅಥವಾ ಎಲ್ಲೋ ನನ್ನ ತಲೆಯಲ್ಲಿ ಇದೆ ಅದು. ಆ ಮೂಮೆಂಟಿಗೆ ನೆನಪಾಯಿತು. ಸೊ ಹಾಗಾಗಿ ನಾನು ಲೈಫ್ ಟೈಮಲ್ಲಿ ಒಂದು ಸಲ ತಗೋತಾ ಇದ್ದೀನಿ. ಆ್ಯಂಡ್ ತುಂಬ ಕಷ್ಟಪಟ್ಟು ತಗೋತಾ ಇದ್ದೀನಿ. ಆ್ಯಂಡ್ ಮೋರೋವರ್ ಮತ್ತೆ ತಗೋತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ನಂಗೆ ಅನಿಸಿರೋ ಪ್ರಕಾರ ಮತ್ತೆ ತಗೋತೀನಿ. ಆದರೂ ಸಹ ಮೊದಲನೇ ಸಲ ಲೈಫ್ ಟೈಮಲ್ಲಿ ಬಟ್ ತಗೋತೀನಿ. ಬಟ್ ತುಂಬ ಸೇವಿಂಗ್ಸ್ ಮಾಡಿ ತಗೋತಾ ಇರೋದ್ರಿಂದ, ತುಂಬ ಕಷ್ಟಪಟ್ಟು ತಗೊಳ್ತಾ ಇರೋದ್ರಿಂದ ನಾನು ಯಾಕೋ ಈ ಟೈಮ್ ಬೇಡ ಅಂತ ಅನ್ನಿಸ್ತು. ಹಿಂಗೂ ಹೊಸ ವರ್ಷ ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬ ಹೊಸ ವರ್ಷ ಅಲ್ಲ. ಸೊ ಹೊಸ ವರ್ಷದಲ್ಲೇ ನಾನು ಕಾರ್ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಯುಗಾದಿ ಹಬ್ಬ ಆಗೋಗ್ಲಿ. ಸೊ ಹೊಸ ವರ್ಷದಲ್ಲಿ ಹೊಸ ಕಾರು, ಹೇಗೆ ಸೂಪರ್ ಅಲ್ಲ? ಸೊ ಇದನ್ನು ಹೇಳಬೇಕು ಅಂದ್ಕೊಂಡೆ, ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಅದಿಷ್ಟ ಆಯಿತು ಅಲ್ಲ. ಸೊ ನಿಮಗೆಲ್ಲ ಕ್ಯೂರಿಯಾಸಿಟಿ ಇತ್ತು ಅಲ್ಲ. ಬಟ್ ಇನ್ನೊಂದು ಏನು ಗೊತ್ತಾ, ನಾನು ಯಾವ ಕಾರ್ ತಗೋಬೋದು ಆ್ಯಂಡ್ ಯಾವ ಕಲರು ಅಂತ ನನಗೆ ನಿಮಗೆ ಗೊತ್ತಿದ್ರೆ ಹೇಳಿ. ಸುಮ್ಮನೆ ಇರೋ ಚಿಂಟು ನೋಡಿ ಗೈಸ್, ಏನೇನು ಮಾತಾಡಲ್ಲ. ಅವನಿಗೆ ತಲೆ ಸರಿ ಇಲ್ಲ ಗೈಸ್. ಅಲ್ಲ, ನಾನು ಕಟ್ ಮಾಡ್ತೀನಿ. ಗೈಸ್ ಏನು ಗೊತ್ತಾ, ಏನೋ ಹೇಳ್ತಾ ಇದ್ದೆ ಗೈಸ್, ಮತ್ತೋಯ್ತು, ಫ್ಲೋನೇ ಬಿಟ್ಟ. ಹಾಂ ಗೈಸ್ ಏನು ಗೊತ್ತಾ, ಸೊ ನಿಮಗೆ ಗೊತ್ತಾದರೆ ನನಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ಕಾರ್ ಅನಿಸುತ್ತೆ ಅನ್ನೋದು ಕಮೆಂಟ್ ಮಾಡಿ, ಆಯಿತಾ? ಒಂದು ನಿಮಿಷ ಗೈಸ್. ಇನ್ನೊಂದೇನು ಗೊತ್ತಾ ಗೈಸ್, ಆ್ಯಕ್ಚುಲಿ ನನ್ನ ಮಗ ಏನೋ ಕ್ವಶನ್ ಕೇಳ್ತಾ ಇದ್ದ. ಅವ್ರ ಮಿಸ್ಸು ಹೇಳ್ತಾ ಇದ್ರಂತೆ MCQs. ಅವ್ರ ಮಿಸ್ಸು
MCQs ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಏನು ಚಿಂಟದು ಹೇಳಮ್ಮ? ಏನೋ MCQs ಅಂತೆ ಗೈಸ್, ಹೇಳ. ಅವ್ರು ಮಿಸ್ಸು ಅದನ್ನ MCQsನ ಮಿಸ್ ಮಾಡಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ. ಏನು ಪುಟ್ಟ ಅದು MCQs? ಗೊತ್ತಿಲ್ಲ ಕಣಮ್ಮ, ಏನದು ಅಂದ್ರೆ ಏನದು? MCQ ಅದು ನಮ್ಗೆ ಕೊಡಲ್ಲ. ಅದು MCQ ಅದು ನಮ್ಗೆ ಕೊಡಲ್ಲ. 10th ಸ್ಟ್ಯಾಂಡರ್ಡ್ ಕೊಡ್ತಾರೆ. Qs ಕೊಡ್ತಾರೆ. ನನಗೆ ನಗು ಬಂತು ಗೈಸ್. ಅದನ್ನು ನಾನು ಅವನಿಗೆ ಫನ್ ಮಾಡಬೇಕು ಅಂತ ಸುಮ್ಮನೆ ಜಸ್ಟ್ ಕಾಲು ಎಳಿಬೇಕು ಅಂತ, ಅದಕ್ಕೆ ನಾನು ಇಷ್ಟೋ ತನಕ ಅದೇನು ಪ್ರಾಪರಾಗಿರೋದು ಅಂತ ಹೇಳಿರಲಿಲ್ಲ. ಸೊ ಇಟ್ಸ್ MCQ. ನನಗೂ ಗೊತ್ತು ಏನು MCQs. ನೀನು ಸುಮ್ಮನೆ ನೀನು. ಆಮೇಲೆ ಇನ್ನೊಂದು ಗೈಸ್, ಆ್ಯಕ್ಚುಲಿ ಇವತ್ತು ಅಪರೂಪಕ್ಕೆ ನಾನು ಅಪರೂಪ ಅಂತಿಲ್ಲ, ಬಟ್ ಆಗ್ತೀನಿ, ಸಮ್ಟೈಮ್ಸ್ ಆಗ್ತೀನಿ ಅಷ್ಟೇ. ವಾಟ್ಸಪ್ಪಲ್ಲಿ ಒಂದು ಸ್ಟೇಟಸ್ ಶೇರ್ ಮಾಡಿದ್ದೆ ಕರ್ಮ ರಿಟರ್ನ್ಸ್ ಅನ್ನೋದ್ರ ಬಗ್ಗೆ. ಸೊ ಅದು ಲೈಕ್ ಹೌದಾ ಇನ್ ಡೈಲಾಮಾ. ಹೇಳ್ತೀನಿ ಗೈಸ್, ಈಗ ಹೇಳ್ತೀನಿ. ಹೌದಾ ಹೆಸರು ಗೊತ್ತಿಲ್ಲ. ಅದ ಏನೋ ಒಂದು ಹಾಕಿದ್ದೆ ಗೈಸ್, ಆಯ್ತಾ? ಅದ್ರ ಮೀನಿಂಗ್ ಏನನ್ನೋದು ಗೊತ್ತಿಲ್ಲ. ಅದ್ರ ಡೈಲಾಮ ಏನೋ ಒಂದು ಹಾಕಿದ್ದೆ, ಆಯ್ತಾ ಗೈಸ್? ಅದಕ್ಕೆ ನನ್ನ ಮಗ ಆ ಸ್ಟೇಟಸ್ನ ಓಪನ್ ಮಾಡ್ದ. ಅಮ್ಮ ಓಕೆ, ಇದು ಏನೋ ಕರ್ಮ ರಿಟರ್ನ್ಸ್ ಸ್ಟೇಟಸ್ಸು, ಏನದು ಹೌದು ಅಂತ ಹಾಕಿದೀಯಾ, ಹೌದಾ ಅಂತ ಹಾಕಿದೀಯಾ, ಆಮೇಲೆ ದಿಲಿಮಾ ಅಂತೆ. ಏನಮ್ಮ ಅದು ದಿಲಿಮಾ ಅಂತ ಕೇಳ್ತಾ ಇದ್ದ. ಅದಕ್ಕೆ ನಾನು ನಿಮ್ಮ ಮುಂದೆನೇ ಹೇಳಬೇಕು ಅಂತ. ಸೊ ಅವನಿಗೆ ಅವಾಗಿನ್ನ ನಾನು ಹೇಳಿರ್ಲಿಲ್ಲ. ಹೌದು ಅದು ದಿಲಿಮಾ, ದಿಲ್ಲಿಂದ ಬರೋದು, ಸೊ ಅದು ದಿಲಿಮಾ ಅಂತ ಹೇಳಿದ್ದೆ. ಏನು ಚಿಟ್ಟೋದು ದಿಲಿಮಾ? ಇಟ್ಸ್ ಡೈಲಾಮಾ ಅಂದರೆ ಐ ಮೀನ್ ಕನ್ಫ್ಯೂಷನ್ ಸ್ಟೇಟ್. ಲೈಕ್ ಹೌದು ಅಂತ ಐ ನೋ ಕರ್ಮ ರಿಟರ್ನ್ಸ್, ಬಟ್ ಸಮಟೈಮ್ಸ್ ಅನ್ಸುತ್ತೆ ಹೌದಾ ನಿಜಕ್ಕೂ ಕರ್ಮ ರಿಟರ್ನ್ ಆಗತ್ತಾ? ಗೊತ್ತು. ಸೊ ನನಗೆ ಗೊತ್ತು ಕಣಮ್ಮ. ಏನು ದೈಲಾಮಾ? ದಲೈಲಾಮಾ ನೆಕ್ಸ್ಟ್ ದಿಲಿಮಾ ಅಂತೆ. ಸೊ ಇದಿಷ್ಟು ಆಯ್ತು ನನ್ನ ಮಗನ ನಡುವೆ. ಬಾ ಓದ್ ಬಾ. ನಾಳೆ ಎಕ್ಸಾಮ್ ಅಲ್ಲ, ಫೇಲ್ ಆಗ್ತೀನಿ. ಬಾಯಿಗೆ ಬಂದಿತ್ತು ಅವನಿಗೆ. ನನ್ನ ಬಾಯಲ್ಲಿ ಬರ್ಸ್ಬೇಕಾ? ಬೇಡ, ಬಾಯಿ ಮುಚ್ಕೊಂಡು ಕೂತ್ಕೋ ನೀನು. ಓದ್ಬಾ. ಆಯ್ತು, ನಾ ಹೇಳಿ ಓಡಿಸ್ಕೊತ್ತೀಯ. ಚಿಂಟುಗೆ ನನ್ನ ಬಾಯಿಂದ ಯಾವಾಗಲೂ ಒಳ್ಳೇದೇ ಬರಬೇಕು ಗೈಸ್, ಅವನಿಗೆ ಕೆಟ್ಟದ್ದು ಬರಬಾರ್ದು. ನನಗೆ ಬೈತಾನೆ, ಅಮ್ಮ ನೀನು ನನ್ನ ಮೇಲೆ ಏನೂ ಕೆಟ್ಟದ್ದು ಹೇಳ್ಬೇಡ, ಎಲ್ಲ ಒಳ್ಳೇದೇ ಹೇಳಬೇಕು ಅಂತಾನೆ. ಸೊ ಐ ಆಲ್ವೇಸ್ ವಿಶ್ ಹಿಮ್ ಗುಡ್. ಅಲ್ಲಮ್ಮ, ಐ ಲವ್ ಯು. ಬಿಡು ಆ ಕರ್ಟನ್ನ, ಯಾಕಾದ್ರೂ ಪ್ರಾಣ ತಿಂತೀಯಾ? ಇನ್ನೂ ಸ್ವಲ್ಪ ದಿನ ಇರಲಿ, ಆಲೇ ವಯಸ್ಸಾಗಿದೆ ಅದಕ್ಕೆ, ಇನ್ನೂ ಸ್ವಲ್ಪ ದಿನ ಇರಲಿ. ಸುಮ್ಮನೆ ಯಾಕೆ ಅನ್ನೆಸರಿ ಖರ್ಚು ಹಳೆ ಮನೆಗೆ? ಬಿಡು ಚಿನ್ನಮ್ಮ, ಚಿಂಟು ಬಿಡಮ್ಮ. ಹಾಳಾಗತ್ತೆ. ಹೌದು, ನೀನೇನು ಸ್ಕೋಪ್ ಹೊಡಿಬೇಡ. ನಾನು ಚಿಕ್ಕನಿಂದ ಇದ್ದನ್ನು ಇದೇ ಮಾಡ್ತೀನಿ ಅಂತ ಈಗ ಮಾಡಬೇಡ. ನೀನೀಗ ಚಿಕ್ಕವನಲ್ಲ, ನೀನು ಗಡ್ವಾ. ಇಲ್ಲ, ಗಡ್ವಾ ನೀನು. ಯು ಆರ್ ಅಡಲ್ಟ್ ನಾವ್. ಯು ಆರ್ ಇನ್ ಟೀನೇಜ್. ಟೀನೇಜ್ ಆಗ್ಲಿಲ್ಲ. 12 completed, so you are in 13 now. 13 ನಾವು ಇಲ್ಲ, ಮುಂದಿನ ವರ್ಷ 13. ಈ ಅಕ್ಟೋಬರ್ 13. Now it's 12 plus. 12 plus ನನಗೆ ಗೊತ್ತು. ನಿಂಗೆ ಗೊತ್ತು? ಏನು ಗೊತ್ತು? ಬದನೆಕಾಯಿ ಗೊತ್ತು. ಬಾ, ಎದ್ದು ಕುತ್ಕೊಂಡು ಹೋದ್ ಬಾ. ಸೊ ಇದಿಷ್ಟು ಆಯ್ತು ಗೈಸ್. ನಾನು ನನ್ನ ಮಗ ಹಿಂಗೆ ಯಾವಾಗಲೂ ಹೀಗೆ ಜಗಳ ಆಡ್ತಾ ಇರ್ತೀವಿ.
ಆ್ಯಂಡ್ ಇವತ್ತು ಊಟ ಅವನು ಸ್ನ್ಯಾಕ್ಸ್ ತಿಂದಿದ್ದ, ನೋಡಿದ್ರಿ ಅಲ್ಲ. ಆ್ಯಕ್ಚುಲಿ ಅವನು ಏನು ತಂದಿದ್ದ, ಗಿವಿ ಏನೋ ಇತ್ತು ಗೈಸ್. ಅದು ಚಿಕನ್ ನೂಡಲ್ಸ್ ಅಷ್ಟೇ ಸಾಕು. ನೋಡಿ ಗೈಸ್, ನಂಗೆ ತಿಕ್ಳು ಅಂತಾನೆ. ಅವನಿಗೆ ತಿಕ್ಳು ದಿಲಿಮಾ ಅಂತೆ, MCQs ಅಂತೆ, ಏನೋ ಪೈಲ್ಸ್ ಬಂದಿರೋರ ಥರ. ಅವ್ರು ಮಿಸ್ ಹೇಳ್ಕೊಟ್ರಂತೆ MCQsನ. ಯಾವ ಮಿಸ್ ಅಮ್ಮ MCQs ಹೇಳ್ಕೊಟ್ಟಿದ್ದು? ಆಶಾ ಮಿಸ್ಸಾ? ಸೋಷಿಯಲ್ ಮಿಸ್ ಆಶಾ ಮಿಸ್ಸು? ಬಬಿತಾ ಮಿಸ್ಸಾ? MCQs ಹೇಳ್ಕೊಟ್ಟಿದ್ದು. ಮತ್ತೆ ಇನ್ಯಾವ ಮಿಸ್ ಇದ್ದಾರೆ? ಸುವರ್ಣ ಮಿಸ್. ಮತ್ತೆ ಇನ್ಯಾವ ಮಿಸ್ ಇದ್ದಾರೆ? 3 ಜನ ತಾನೆ. ಕನ್ನಡ, ಮ್ಯಾಥ್ಸ್ ಅಲ್ಲ, ಕನ್ನಡ, ಸೋಷಿಯಲ್, ಇಂಗ್ಲಿಷ್. ಇನ್ನು ಟೀಚರ್ಸ್ ಅಷ್ಟೇ ಇರೋದು 3 ಜನ. ಇಲ್ಲ, ಪ್ರೇಮ ಮಿಸ್ ಯಾರು? MCQs ಹೇಳ್ಕೊಟ್ಟಿರೋದು ಮೋಸ್ಟ್ಲಿ ಬಬಿತಾ ಮಿಸ್. ಅವರು ಇಂಗ್ಲಿಷ್ ಮಿಸ್ ಗಾಯಸ್, ಫುಲ್ ಗ್ರಾಮರು. MCQs ಗೈಸ್, ನಾಳೆ ಹೋಗ್ತೀವಿ ಅಲ್ಲ, ಇನ್ನೂ ತುಂಬ ಹಣ್ಣಿದೆ ಗೈಸ್. ನನ್ನ ಹಸ್ಬೆಂಡ್ ಬರ್ತಾನೆ ಅಂದ್ಕೊಂಡು ಕಾಯ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲದೂ. ಆದರೆ ಈಗ ಊರಿಗೆ ಹೋಗ್ತಾ ಇದ್ದೀನಿ, ನಾನು ಯಾವಾಗ ಬರ್ತೀನಿ ಅನ್ನೋದು ಗೊತ್ತಿಲ್ಲ ಅಲ್ಲ. ಸೊ ಹಾಗಾಗಿ ಫ್ರೂಟ್ಸ್ನೆಲ್ಲ ಖಾಲಿ ಮಾಡಿ ಹೋಗಬೇಕು. ವಾಟರ್ ಮೆಲನ್ ಇದೆ, ಸೊ ಅದು ಇವಾಗ ಸ್ವಲ್ಪ ತಿಂದು ಮತ್ತು ನಾಳೆ ತಿನ್ನೋಕ್ಕೆ ಸರಿ ಹೋಗುತ್ತೆ. ಸೊ ಚಿಂಟು ಈಗ ಅರ್ಧ ತಿಂತೀವಿ, ನಾನು ನನ್ನ ಮಗ ಸೇರಿ. ಆ್ಯಂಡ್ ನಾಳೆ ಅರ್ಧ ತಿಂತೀವಿ. ನಾಳೆ ಅರ್ಧ ತಿನ್ನೋಣ. ಸೊ ಲೆಟ್ಸ್ ಗೋ. ಅಲ್ಲೇ ಕಟ್ ಮಾಡಿ ಕೊಡ್ತೀನಿ ಬಾ. ಬಾ ಹೋಗೋಣ. AC ಆಫ್ ಮಾಡು ಗೈಸ್. ನಮ್ಮ ಚಿಂಟು ಹೆಂಗೆ ತಿಂತಾನಂತೆ ಗೊತ್ತಾ? ವಾಟರ್ ಮೆಲನ್ನ ಹಿಂಗೆ ಕೊಡ್ಬೇಕಂತೆ, ಸ್ಪೂನಲ್ಲಿ ಬಗ್ದು ತಿಂತಾನಂತೆ. ಅದೆಲ್ಲ ನಿನ್ ಸ್ಕೋಪ್ ಹೊಡಿಯಕ್ಕೆಲ್ಲ ಆಯ್ತಾ? ಇಲ್ಲ ಇಲ್ಲಮ್ಮ, ಸಾರಿ ತಿನ್ನು ಇಲ್ಲೇ ತಿಂತೀಯ? ತಿನ್ನು. ಚೆಲ್ಲತ್ತೆ ಅಂತ ಪ್ಲೇಟ್ ಕೊಟ್ಟೆ ಅಷ್ಟೇ. ಚೆನ್ನಾಗಿರುತ್ತಾ? ಉಪ್ಪು ಹಾಕ್ಬೇಕಾ? ಆ್ಯಕ್ಚುಲಿ ದೊಡ್ಡ ಸಿಟೀಸಲ್ಲೆಲ್ಲ ಹೀಗೆ ಕೊಡ್ತಾರೆ. ದೊಡ್ಡ ಫಾರಿನ್ ಕಂಟ್ರೀಸಲ್ಲೆಲ್ಲ ಫಾರಿನರ್ಸ್ ಬಂದರು, ಅವ್ರು ಹಿಂಗೇನೆ ಆ್ಯಕ್ಚುಲಿ ಅರ್ಧ ಪಕ್ಲ ಮಾಡಿಬಿಟ್ಟು ಸ್ಪೂನ್ ಹಾಕ್ಕೊಂಡು ತಿಂತಾರೆ ಕುತ್ಕೊಂಡು, ಕಟ್ ಮಾಡಲ್ಲ. ನೋಡಿ ಹೇಗಿರುತ್ತೆ, ಕರೆಕ್ಟಾಗಿ ಬರುತ್ತಾ? ಸೂಪರ್ ಅಲ್ಲ? ಟೇಸ್ಟ್ ಇದೆ. ಏನೇನೆಲ್ಲ ಆಸೆ ಇಟ್ಕೊಂಡಿದ್ಯಮ್ಮ, ತಿನ್ನಮ್ಮ. ಹ್ಯಾಪಿ? ನಮ್ಮ ಚಿಂಟು ಏನು ಕೇಳಿದ್ರು ನಾ ಇಲ್ಲ ಅನ್ನಲ್ಲ. ಸೊ ಅವ್ನಿಗೆ ಹೆಂಗೆ ಬೇಕು ಹಾಗೆ. ಇವಾಗ ನಾನು ಕಟ್ ಮಾಡ್ಕೊತೀನಿ. ಸೊ ನೋಡಿ, ಚಿಂಟು ಆದಿವಾಸಿ ಥರ ತಿನ್ಕೊಂಡ. ಕಾಟ್ ಪಾಪ ನೀನು. ಇನ್ನೂ ಒಂದು ಆ ಥರದ್ದು ಬೇಕಂತೆ. ಸೊ ಕಟ್ ಮಾಡಿ ಇಟ್ಟಿದ್ದೀನಿ. ಏನೇನೆಲ್ಲ ಮಾಡ್ತೀಯ ಚಿಂಟು? ಹ್ಯಾಪಿ? ಐ ಲವ್ ಯು. ಸೇ ಐ ಲವ್ ಯು ಟು ಮಮ್ಮ. ನನಗೆ ಕಟ್ ಮಾಡ್ಕೊಂಡಿದ್ದೀನಿ, ಎಲ್ಲ ತೆಗ್ದಿಲ್ಲ ನಾನು. ನನ್ನ ಹಸ್ಬೆಂಡಿಗೆ ಎಷ್ಟು ಕ್ಲೀನಾಗಿ ಕಟ್ ಮಾಡ್ಕೊಡ್ತೀನಲ್ಲ ಆ ರೀತಿ ಎಲ್ಲ ಮಾಡ್ಕೊಂಡಿಲ್ಲ. ಸೊ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಅಮ್ಮ ಮಗನಿಗೆ ಊಟ ಇದೆ. ದ್ರಾಕ್ಷಿ ಇತ್ತು, ಸೊ ಅದನ್ನು ಸಹ ಕ್ಲೀನ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ಫ್ರಿಜ್ಜಿಗೆ ಇಡ್ತೀನಿ, ಆಮೇಲೆ ತಿನ್ನೋಣ.
ನೋಡಿ ಗೈಸ್, ನನ್ನ ಹಸ್ಬೆಂಡ್ ಇಲ್ಲ ಅಂದರೆ ಫ್ರೂಟ್ಸೇ ಖರ್ಚಾಗಲ್ಲ. ಗೈಸ್, ಚಿಂಟು ಓದ್ತಾ ಇದ್ದಾನೆ, ಇಂಡಿಯಾ ಮ್ಯಾಪ್ ಕಲಿತಾ ಇದ್ದಾನೆ. ನೋಡಿ ಗೈಸ್, ಅವನು ಇಂಡಿಯಾ ಮ್ಯಾಪು. ಗೈಸ್, ಇವಾಗ ಟೈಮ್ ಬಂದು 9:15. ಏನು ಮಾಡೋಣ ಗೊತ್ತಾ, ನಾಳೆ ಹೇಗೂ ಹೋಗ್ತೀವಿ ಅನ್ನೋದು ಫಿಕ್ಸ್ ಆಗಿದೆ ಅಲ್ಲ. ಸೊ ಟಿಕೆಟ್ ಸಹ ಬುಕ್ ಆಗಿದೆ ಅಲ್ಲ. ನಾವೇನು ಮಾಡೋಣ ಗೊತ್ತಾ, ಲಗೇಜ್ ಪ್ಯಾಕ್ ಮಾಡೋಣ. ಸೊ ಬನ್ನಿ. ಇಲ್ಲ, ಸ್ವಲ್ಪ ಅರ್ಧ ತೊಗೊಂಡು ಹೋಗಿರು. ಬರ್ತೀಯೋ ಬರಲ್ವೋ ಯಾರಿಗೂ ಗೊತ್ತು. ಮಾಮ ಅವ್ರದ್ದು ನನಗೆ ಗೊತ್ತಿಲ್ಲ. ಅಮ್ಮ ಅವ್ರದ್ದು ಫೈನಲ್ ಆದ್ರೆ ನಾನು ಇದಕ್ಕೆ ಅವ್ರದ್ದು ಯಾವುದು ಫೈನಲ್ ಇಲ್ಲ ಅಂದ್ರೆ ನಾನು ಫುಲ್ ಬಟ್ಟೆ ತಗೊಂಡಿರ್ತೇನೆ. ಬೇಕಾದ್ರೆ ಮತ್ತೆ ತಗೊಬಂದ್ರೆ ಫುಲ್ ಬೇಡ, ನಾ ಮತ್ತೆ ಬರ್ತೀನಲ್ಲ, ಆಗ ತಗೊಬರ್ತೀನಿ ಬೇಕಾದ್ರೆ. ಯಾವಾಗ ಬರ್ತೀಯ ನೀನು? ಬರೋದು ಯಾವಾಗಲೂ. ಸೊ ಇವಾಗ ಬಟ್ಟೆ ಪ್ಯಾಕ್ ಮಾಡೋಣ ಅಲ್ಲ. ನನ್ನ ಬಟ್ಟೆ ಇರಲ್ಲ. ಹಾಗಾದ್ರೆ ನಾನು ಕಾರ್ ತಗೊಳಕ್ ನೀನಿರಲ್ಲ, ನನ್ನ ಜೊತೆ ಬರಲ್ಲ. ತಗೊಬಂದ್ಬಿಡು ನೀನು ಕಾರ. ನಾನೇ ಚಂದ್ರಪಟ್ಟಣಕ್ಕೆ. ನೋಡಿ ಗೈಸ್, ನನ್ನ ಜೊತೆ ಇರಲ್ವಂತೆ ಕಾರ್ ತಗೊಳಕ್ಕೆ. ತಗೊಬಂದ್ಬಿಡು ಚಂದ್ರಪಟ್ಟಣಕ್ಕೆ. ಬೆಸ್ಟ್ ಐಡಿಯಾ ಅದು. ನೋಡಿ ಗೈಸ್, ಅವನಿಗೆ ಬರೀ ಅಲ್ಲಿರೋದೇ ಇಷ್ಟ. ಕಾರ್ ಮೇಲೂ ವ್ಯಾಮೋಹ ಇಲ್ಲ, ಅಮ್ಮನ ಮೇಲೂ ವ್ಯಾಮೋಹ ಇಲ್ಲ. ಬರೀ ಪಟ್ನಾ ಪಟ್ನಾ ಪಟ್ನಾ, ಅಪ್ಪಾಜಿ ಅಮ್ಮಮ್ಮ, ಮಾಮು, ದಕ್ಷ. ಮತ್ತಿನ್ನಿಂಗೆ ಅಮ್ಮ ಕಾರ್ ತಗೋತಾ ಇದ್ದಾಳೆ, ಇರಬೇಕು. ಯಾವ ಸಿಟಿ ತಗೋಬೇಕಿತ್ತು ಇವತ್ತು, ಇರಿವೆ. ಮತ್ತೆ ನೀನು ಆಮೇಲೆ 4ನೇ ತಾರೀಕು ಹಂಗೆ ತಗೋತೀನಿ ಅಂದ್ರೆ ಅದು ಇಲ್ವೇ. ಕ್ಯೂರಿಯಾಸಿಟಿನೇ ಇಲ್ಲ. ಅದೇನದು ವಾಟ್ ಯು ಕಾಲ್ ಎಂತೂಸಿಯಾಸಮ್ ಏನೂ ಇಲ್ಲ. ಅಮ್ಮ ಕಾರ್ ತಗೋತಾ ಇದ್ದಾಳೆ. ವಾವ್, ಯಾವುದು ರಾಲ್ಸ್ ರಾಯಲ್ಸು. ನೋಡಿ ಗೈಸ್ ಹೆಂಗಂತಾನೆ. ನೋಡಿ ಗೈಸ್, ಕೊಂಬೆನೇ ಮುರಿದೋಯ್ತು ಹೊರಗಡೆ ನನಗೆ ಹೇಳೋದಕ್ಕೆ. ರೋಲ್ಸ್ ರಾಯಲ್ಸ್ ಇರುತ್ತೆ. ನನಗೆ ಇದೇ BMW, ಇದೇ ಆಡಿ, ಇದೇ ಮರ್ಸಿಡೀಸ್, ಎಲ್ಲ ನಮಗೆ ಮಾರುತಿ ಸುಜುಕಿನೇ ಅಲ್ವಾ ಗೈಸ್? ಏನಂತೀರಾ? ಸಾಕು ಗಾಯ್ಸ್, ನನಗೆ ಅಷ್ಟೇ ಸಾಕು. ಒಟ್ಟು ನನಗೊಂದು ಕಾರ್ ಬೇಕು ನಂದು ಅಂತ. ನೋಡೋಣ ಗೈಸ್, ಇವನು ಯಾವ್ದು ತಗೋತಾನೆ ಅಂತ, ಏನು ದಬ್ಬ ಆಗ್ತಾನೆ ಅಂತ ನೋಡ್ತೀನಿ. ಚಿಂಟು ನೋಡು ನೋಡು. ನಮ್ಮ ಚಿಂಟು ನನಗೆ ಲೀ ಕೂಪರ್ ತಗೊಡ್ತಾನಂತೆ. ಸಾಧ್ಯನೇ ಇಲ್ಲ. ನಿನಗೆ ಯಾಕಮ್ಮ ಅಷ್ಟು ಕಾಸ್ಟ್ಲಿ ಕಾರು ಅಂತಾನೆ ಗೈಸ್. 50 ಲಕ್ಷದ ಕಾರು. ನಮ್ಮ ಚಿಂಟು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ನನಗೆ ತಕ್ಕೊಡ್ತಾನೆ. ಒಂದು ಮಾತು ಹೇಳುತ್ತಿಲ್ಲ, ತಗೊಡ್ತೀನಿ. ನೋಡಿ ಗೈಸ್, ಅದು ತಗೊಳಮ್ಮ ಅಂತಾನೆ. ತಕ್ಕೊಡು ಅಂದರೆ ನೋಡೋಣ ಅಂತಾನೆ ಗೈಸ್. ಸ್ವಲ್ಪ ಹೇಳ್ಕೊಡಮ್ಮ. ನಾ ಹೇಳ್ಕೊಡೋದ? ನಾ ಯಾಕೆ ಹೇಳ್ಕೊಡ್ದೆ? ಚುಚ್ಚಿಸ್ಕತ್ತೀಯ ಪೆನ್ಸಿಲಲ್ಲಿ. ಕೊಡಲ್ಲ, ಹೆಂಗೆ ಬೇಕಂಗೆ ಬಿಡು. ಬರಲ್ಲ ನಂದು. ನೋಡಿ ಗೈಸ್, ನಾನು ಎಷ್ಟು ಬೇಗ ಇಂಡಿಯಾ ಮ್ಯಾಪ್ ಬಿಡ್ತೀನಿ, ನಾನು ತೋರಿಸ್ತೀನಿ. ಬರ್ಕಡೆ ನೋಡ್ತಾ ಇರಿ ಗೈಸ್. ಸಾಕು, ಹೆಂಗೋ ಬರುವುದಿಲ್ಲ. ಹೆಂಗೆ ಬಂದರೂ ಸಾಕು ನನಗೆ. ಬನ್ನಿ ಗೈಸ್, ನಾವು ಲಗೇಜ್ ಪ್ಯಾಕ್ ಮಾಡೋಣ. ಲಗೇಜ್ ಗೈಸ್, ಸಮಯ ಬೆಳಗಿನ ಜಾವ 6 ಗಂಟೆ. ಆ್ಯಕ್ಚುಲಿ ನಾನು ನನ್ನ ಮಗ 5 ಗಂಟೆಗೆ ಎದ್ವು, ಆದರೆ ಮತ್ತೆ ಮಲ್ಕೊಂಡ್ವು. ಅವನು
6 o'clock ಎದ್ದೋಳ್ಸಮ್ಮ ಅಂತ ಹೇಳ್ದ. ಸೊ 6ಗೆ ಎದ್ದೋಳ್ಸಿದ್ದೀನಿ ಕರೆಕ್ಟಾಗಿ. ಇವಾಗ ಅವ್ನು ಕುತ್ಕೊಂಡು ಓದ್ಕೋತಾನೆ, ನಾನು ಮಲ್ಕೋತೀನಿ. ಸೂಪರ್ ಅಲ್ಲ ಚಿಂಟು? ಗುಡ್ ನೈಟ್ ಚಿಂಟು. ನನಗೀಗ ನಿದ್ದೆ ಬರ್ತಾ ಇದೆ, ಬಟ್ ಕೆಲಸ ಇದೆ ಗೈಸ್. ಏನು ಕೆಲಸ ಅಂದರೆ ಲಗೇಜ್ ಪ್ಯಾಕ್ ಮಾಡಬೇಕು. ಮತ್ತೊಂದು ಗೊತ್ತಾ ಗೈಸ್, ನನ್ನ ಗಂಡ ಅಕೌಂಟ್ಸ್ ಅಂತ ಬಡ್ಕೋತಾನೆ ಅಲ್ಲ, ಎಲ್ಲ ಅರ್ಧಂಬರ್ಧ ಮಾಡಿಟ್ಟಿದ್ದೀನಿ. ಯಾವುದು ಕಂಪ್ಲೀಟ್ ಆಗಿಲ್ಲ ಗೈಸ್. ಏನು ಮಾಡಲಿ, ನಾನು ಎದ್ದೋಳ. ಚಿಂಟು ಎದ್ದು ಹೋಗಿದ್ದಾನೆ ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕೆ. ನನಗೆ 5 o'clock ಎಚ್ಚರ ಆಯಿತು ಅಲ್ಲ, ನಾನು ಆಮೇಲೆ ಮಲ್ಕೊಂಡೇ ಇಲ್ಲ, ಹೀಗೆ ನೋಡ್ತಾ ಇದ್ದೆ. ಸೊ ಹೌದು, ಸೊ ಹೀಗೆ ಮೊಬೈಲ್ ನೋಡ್ತಾ ಇದ್ನಾ. ಹೀಗೆ ಯಾರೋ ಒಬ್ಬರು ಕೇಳಿದ್ರು, ಸೊ ನೀವು ಕಮೆಂಟ್ಸಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ. ಹೌದು, ಏನದು ಅಷ್ಟೆಲ್ಲ ನೋವಿದ್ದಾಗ ನನಗೆ ಏನು ರೆಸ್ಪಾಂಡ್ ಮಾಡಬೇಕು, ಅಲ್ಲಿ ಏನು ಬರಿಬೇಕು ಅನ್ನೋದು ಗೊತ್ತಾಗಲ್ಲ. ಬಿಕಾಸ್ ಹೇಳಿದ್ರೆ ಲೆಂದಿಯಾಗಿ ಹೇಳಬೇಕು, ಸೊ ಅದು ಆಗಲ್ಲ. ತುಂಬ ಸ್ಯಾಡ್ ಇರುತ್ತೆ, ಸೊ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗಲ್ಲ, ಹಾಗೆ ಇಟ್ಕೊಳ್ಳೋಕ್ಕೂ ಆಗಲ್ಲ. ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ ಒಂದು ಪೇಜ್ ಕೊಟ್ಟರೂ ಸಾಕಾಗಲ್ಲ. ಸೊ ಹಾಗಾಗಿ ಯಾರಿಗೂ ರೆಸ್ಪಾಂಡ್ ಮಾಡಿಲ್ಲ. ಬಟ್ ಇವಾಗ ನಾನು ಓಕೆ, ಸೊ ಸ್ಟ್ರಾಂಗ್ ಎಗೇನ್ ಏನದು. ಸೊ ಇವಾಗ ನಾನು ನನಗೆ ನಾನೇ ಮೋಟಿವೇಶನ್ಸ್ ತಗೊಂಡು ಈಗ ಸ್ಟ್ರಾಂಗ್ ಆಗಿದ್ದೀನಿ. ಸೊ ಮತ್ತೆ ನಾನು ನಿಮಗೆ ಮುಂಚಿನ ಥರನೇ ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಬಂದ ಚಿಂಟು ಓದ್ಕೋತಾನೆ, ಅಮ್ಮ ಮಲ್ಕೋತಾಳೆ. ಇವತ್ತೊಂದೇ ದಿನ ಅವನು ಓದೋದು ಗೈಸ್, ಇನ್ನು ಅವನು ಬುಕ್ ಹಿಡಿಯೋ 3 months ಆಗತ್ತೆ ಕರೆಕ್ಟಾಗಿ. ನೋಡಿ ಗೈಸ್ ಏನು ಹೇಳ್ತಾನೆ ನೋಡಿ ಗೈಸ್, ಸತ್ರು ಬುಕ್ ಹಿಡಿಯಲ್ ಬಂತೆ. ಮಗು ಓದ್ತಾ ಇದೆ, ಚಿನ್ನ ಮರಿ ಓದ್ತಾ ಇದೆ. ಅದಕ್ಕೆ ಗೈಸ್ ಕಾಲ ಒಂದೇ ಥರ ಇರಲ್ಲ. ಎಷ್ಟೊಂದು ಸಲ ನಾನು ಕೆಲಸ ಮಾಡುವಾಗ ಅವನು ಆರಾಮಾಗಿ ಮಲ್ಕೋತಾನೆ ಅಲ್ಲ. ಈಗ ನೋಡಿ ಅವನು ಕುತ್ಕೊಂಡು ಓದಬೇಕು, ನಾನು ಮಲ್ಕೋತಾ ಇದ್ದೀನಿ. ಹೆಂಗೆ ಚಿಂಟು? ಕಾಲ ಎಲ್ಲರನ್ನೂ ಆಡಿಸುತ್ತೆ ಅಪ್ಪ, ಒಂದೇ ಥರ ಇರಲ್ಲ. ಏನು ತಿಂಡಿ ಮಾಡೋದು ಚಿಂಟು? ದೋಸೆ ಮಾಡೋಣಲ್ಲ, ರವಾ ದೋಸೆ. ಅದೇ ಆಗೋದು. ಇಲ್ಲ ರೊಟ್ಟಿ ಮಾಡೋಣ. ತಂದು ಇಟ್ಟಿದ್ದೀನಲ್ಲ ಅಷ್ಟೊಂದು. 3 ಬಾಟ್ಲು. ಆ 3 ಬಾಟ್ಲು ಕುಡ್ಕೊಬಿಟ್ಟೆ. ಏನಾಯ್ತು? ಯಾರು ಬಂದಿದ್ರು ಎತ್ಕೊಂಡು ಹೋಗಿ? ಎಲ್ಲ ಇರುತ್ತೆ ಎಲ್ಲ ಇರುತ್ತೆ ನೋಡ. ಇಲ್ಲ ಅಂದ್ರೆ ಯಾರು ಎತ್ಕೊಂಡು ಹೋಗ್ತಾರೆ ಮಗನೇ? ಡೋರ್ ಲಾಕ್ ಆಗಿದೆ, ದೆವ್ವ ಬರುತ್ತಾ ನೋಡಿ. ಬೆಳಗ್ಗೆನೆ ಏನು ಕಾಟ ಕೊಡ್ತಾ ಇದ್ದಾನೆ ಇವನು.
ಸರಿ ಆಯ್ತು, ಅದಿಲ್ಲ ಅಂದ್ರೆ ಏನು, ಇರೋದನ್ನ ಕುಡಿ. ನೋಡ್ ಒಂದ್ಸಲ. ನೀನೇ ಎಲ್ಲ ಎತ್ತಿಟ್ಟಿರ್ತೀಯ. ನನಗೆ ಬರ್ತಿರ್ತಿಲ್ಲ, ನನಗೆ ತಿಕ್ಲ ಬೆಳವಣಿಗೆ ಇಲ್ಲ, ನಾನು ನೆನ್ನೆ ಕುಡ್ದೆ ಅದ ನೀರು, ನೆನ್ನೆ ರಾತ್ರಿ ಮಲ್ಕೊಳ್ಳುವಾಗ. ಬಾಟಲ್ ಏನಾಯ್ತು ಅದೇ ನಾನು ಕೇಳ್ತಿರೋದು. ನೋಡು, ಕತ್ಲೆಯಲ್ಲಿ ಎಲ್ಲರೂ ಎದ್ಬಿಟ್ಟು ನೀನೇನೋ ಮಾಡಿರ್ತೀಯ. ಗೊತ್ತಾಯ್ತಾ? ಏನು ಕೆಳಗೆ ತೊಗೊಂಡೋಗಿದ್ದ? ಫ್ರಿಜ್ಜಿಗಿಟ್ಟೆ. ಹೌದು, ನನಗೂ ನೆನಪಿದೆ. ನೋಡಿ ಗೈಸ್, ಫ್ರೀಸರ್ಗೆ ಹಾಕೊಂಡ್ಬಿಟ್ಟು ಕೋಲ್ಡ್ ವಾಟರ್ ಬೇಕು ಅಂದ್ಬಿಟ್ಟು ಮತ್ತೆ ನೀನು ಕುಡ್ದೆ ಅಂತೀಯ. ಈಗ ಇಲ್ಲ, ಕುಡ್ದೆ ಅಂದೆ. ಹೌದು, ನೆನ್ನೆ ರಾತ್ರಿ ಯಾವ್ದ್ರಲ್ಲ ಕುಡ್ದೆ ಅಂತ ಗೊತ್ತಿಲ್ಲ. ಅಲ್ಲಿಗಾಗ್ತದೆ ನೀರು ಫುಲ್ ಗಟ್ಟಿಯಾಗಿ ಹೋಗಿದೆ. ಈಗ ತಗೊಂಡೋಗ್ಬಿಟ್ಟು ಅಲ್ಲಿ ವಾಮ್ ವಾಟರ್ಗೆ ಇಡು, ಉಲ್ಟಾ ಮಲಗಿಸ್ಬೇಡ, ಆಮೇಲೆ ವಾಟರ್ ಎಲ್ಲ ಮಿಕ್ಸ್ ಆಗುತ್ತೆ. ಲಗೇಜ್ ಪ್ಯಾಕ್ ಮಾಡೋಣ. ಬೇಕು, ಬೇಗ ಮಾಡು. ನಾನು ಕರ್ದಾಗ ನೀನು ಬರಲಿಲ್ಲ, ನಾನು ಕರ್ದಾಗ ನೀನು ಬರಲಿಲ್ಲ, ನಾನು ಕರ್ದಾಗ ನೀನು ಬರಲಿಲ್ಲ, ನೀನು ಕರ್ದಾಗ ನಾನು ಬರಬೇಕು. ನೀನ್ ಬರ್ಬೇಡ್ವೋ, ನಿನ್ನ ಯಾರು ಬಾ ಅಂತ ಹೇಳ್ತಾ ಇದೀನಿ. ನಾನೇ ಲಗೇಜ್ ಪ್ಯಾಕ್ ಮಾಡ್ತೀನಿ, ನಾಟ್ ಟು ವರಿ. ನಾನು ನಿನ್ನ ಕ್ಯಾಪ್ಚರ್ ಮಾಡ್ಕೊಡ್ಬೇಕಲ್ಲ. ಏನ್ ಮಾಡ್ಬೇಡ, ಅಲ್ಲಿ ಸ್ಟ್ಯಾಂಡ್ ಹಾಕಿಡು. ಹಾಂ, ಹಿಂಗೆ ಇಟ್ಬಿಡ್ತೀನಿ. ಸ್ಟೇಜ್ ಇವತ್ತು ಹೋಗ್ತಾ ಇದ್ದೀವಿ ಗೈಸ್. ಗೊತ್ತಿರೋ ವಿಷಯ ಏನಾಯ್ತಲ್ಲಿ? ಇಲ್ಲಿ ವೇಲ್ಗಳು ಇದಾವೆ, ವೇಲ್ ಚೇಂಜ್ ಮಾಡೋಣ ಈ ಸಲ. ಇದನ್ನ ತಗೋಣ. ಗೈಸ್ ನೋಡಿ, ಇಷ್ಟು ಬಟ್ಟೆ ಲಾಟ್ ಹಾಕಿದ್ದೀನಿ. ಸೊ ಒಂದು ಈಗ ಜೋಡಿಸ್ಬೇಕು. ಎಲ್ಲ ಬೀರುನೇ ಖಾಲಿ ಮಾಡಿದ್ದಾನೆ ಗೈಸ್. ಅಮ್ಮ, ವಾಟ್ ಅಬೌಟ್ ದಿಸ್? ಚಿಕ್ಕ ಆಗಲ್ಲ ಇವು? ಎಲ್ಲನೂ ಇಟ್ಕೊಂಡ್ರೆ ಇಲ್ಲೇ ಏನು ಇದೇನಿದು? ಇದು ನೋಡಿ ಗೈಸ್, ಇಷ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಬೇಕಂತೆ. ಅದು ಇಟ್ಕೋ ಇದು ಇಟ್ಕೋ ಅಂತಾನೆ. ಬೇರುನು ತಗೊಂಡು ಹೋಗೋಣ ಬಿಡು. ಯೂನಿಫಾರ್ಮು. ಇಷ್ಟು ಬಟ್ಟೆನೆಲ್ಲ ಪ್ಯಾಕ್ ಮಾಡಬೇಕು. ನನ್ನ ಮಗ ಇಷ್ಟು ಬಟ್ಟೆಗಳು ಬೇಕು ಅಂತ ಇದ್ದಾನೆ. ಇನ್ನೂ ತಗೊಳಮ್ಮ, ಅದು ಇಲ್ಲೇ ಇದ್ರೆ ಚಿಕ್ಕ ಆಗುತ್ತೆ, ಇದು ಅಲ್ಲೇ ಇದ್ರೆ ಚಿಕ್ಕ ಆಗುತ್ತೆ ಅಂತ ಹೇಳಿ ಇಷ್ಟು ಬಟ್ಟೆ ತಗೊಂಡಿದ್ದಾನೆ. ಏನು ಇಟ್ಕೋಬೇಕಮ್ಮ? ಗೈಸ್ ನೋಡಿ, ನನ್ನ ಮಗ ಇಷ್ಟು ಬಟ್ಟೆ ಬೇಕು ಅಂತ ಎತ್ತಿಟ್ಕೊಂಡಿದ್ದಾನೆ. ಸೊ ಇದಿಷ್ಟು ಅವ್ನ ಲಗೇಜ್ ಪ್ಯಾಕ್. ಇದು ಬಂದು ರೆಗ್ಯುಲರ್ ನೈಟ್ ಪ್ಯಾಂಟ್ಸು, ಇದು ಬಂದು ರೆಗ್ಯುಲರ್ ಹಾಕೊಳ್ಳೋಕ್ಕೆ ಟೀ ಶರ್ಟ್ಸು, ಇದು ಬಂದು ರೆಗ್ಯುಲರ್ ಅಲ್ಲ, ಔಟ್ಸೈಡ್ ಹಾಕೊಂಡು ಹೋಗೋಕ್ಕೆ ಪ್ಯಾಂಟ್ಸು, ಮತ್ತು ಇದು ಔಟ್ಸೈಡ್ ಹಾಕೊಂಡು ಹೋಗೋಕ್ಕೆ ಶಾರ್ಟ್ಸು. ಇದು ಬಂದು ಮನೇಲಿ ಹಾಕ್ಕೊಳ್ಳೋ ಶಾರ್ಟ್ಸು, ಬನಿಯನ್ನು, 2 ಕರ್ಚೀಫ್ ಕೊಟ್ಟಿದ್ದೀನಿ. ಸೊ ಇದು ಅವನಿಗೆ ಔಟ್ಸೈಡ್ ಹಾಕೊಂಡು ಹೋಗೋಕ್ಕೆ ಟೀ ಶರ್ಟ್ಸು, 3 ಜಾಕೆಟ್ಸ್ ಬೇಕಂತೆ. ಅದು ಯಾವ್ದು ಹಾಕೋತಾನೋ ಈ ಸಮ್ಮರಲ್ಲಿ ಗೊತ್ತಿಲ್ಲ. ಆ್ಯಂಡ್ ಇದು ಬಂದು 3 ಹ್ಯಾಟ್ಸು, ಇದು ಬಂದು ಜರ್ನಿಗೆ ಉಲ್ಲಂದು. ಸೊ ಸಾಕ್ಸು, ದೆನ್ ಇದು ಹ್ಯಾಂಡ್ ಗ್ಲೌಸ್, ಇಷ್ಟೇ ಗೈಸ್, ಬನಿಯನ್. ಸೊ ಇದಿಷ್ಟು ಈಗ. ಹಾಂ ಆಯ್ತಪ್ಪ, ನೀನು ಓದ್ಕೋಪ್ಪ. ಸೊ ಆಯಿತು. ಸೊ ಇದಿಷ್ಟನ್ನು ನೀನು ಬರಬೇಕಾ? ಆಯಿತು, ಡಂಪ್ ಮಾಡೋಣ. ಟೈಮ್ ಬಂದು ಈಗ ಎಷ್ಟಾಗಿದೆ? 6:45. ಓದು ಪುಟ. ಸೊ ಈಗ ಜಾಗ ಅಡ್ಜಸ್ಟ್ ಮಾಡಿಕೊಂಡು ನಾವು ಆ ಬ್ಯಾಗಲ್ಲಿ ಇದನ್ನೆಲ್ಲ ಫಿಟ್ ಮಾಡಬೇಕು.
ನಮ್ಮ ಚಿಂಟು ಓದ್ಕೋತಾ ಇದ್ದಾನೆ ಗಾಯ್ಸ್. ಚಿಂಟುದು ಬಟ್ಟೆನ ಒಂದು ಹಂತಕ್ಕೆ ಪ್ಯಾಕ್ ಮಾಡಿದೆ, ಬಟ್ ನಂದಿನ್ನೂ ಆಗಿಲ್ಲ. ಸೊ ಅರ್ಧಂಬರ್ಧ ಉಳ್ಕೊಂತು. ಟೈಮ್ 7:30 ಆಗೋಯ್ತು, ಇನ್ನೂ ಚಿಂಟುಗೆ ಹಾಲು ಕೊಟ್ಟಿಲ್ಲ. ಇವಾಗ ಹೋಗೋಣ, ಟೈಮ್ ಆಗೋಗಿದೆ. ತಿಂಡಿ ಮಾಡಬೇಕು ಮತ್ತು ಕಾಫಿ ಹಾಲು ಎಲ್ಲ ಮಾಡಬೇಕು ಅಲ್ಲ. ಸೊ ಹಾಗಾಗಿ ಆ್ಯಂಡ್ ಮತ್ತೇನು ಮಾಡ್ಬೇಕು ಅಂದ್ಕೊಂಡೆ ಅಷ್ಟೇ. ಬನ್ನಿ ಹೋಗೋಣ, ಟೈಮ್ ಆಯಿತು. ನಾನು ಚಿಂಟು ಅಡುಗೆ ಮನೆಯಲ್ಲಿ ತಿಂಡಿ ಮಾಡಿಕೊಂಡು ಓದ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಚಿಂಟು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದಾನಂತೆ. ಅವನು ತುಂಬ ಕಷ್ಟಪಡ್ತಾ ಇದ್ದಾನಂತೆ ಓದೋಕ್ಕೆ. ಚಿಂಟು ಅದೆತ್ತ, ಇಟ್ಸ್ ಟು ಮಚ್. ದಿಸ್ ಇಸ್ ಆಲ್ಸೋ ಟು ಗೈಸ್. ನಂದು ಚಿಂಟುದು ಆಯಿತು ತಿಂಡಿ ತಿಂದು. ಇವತ್ತು ರವಾ ದೋಸೆ ಮಾಡಿದ್ದೀನಿ. ಇದು ಬಂದು ಚಿಂಟು ಅವ್ರ ಅಜ್ಜಿಗೆ. ಸೊ ಮಾಡಿಡ್ತಾ ಇದ್ದೀನಿ. ಅವರು ಎಲ್ಲೋ ಹೊರಗಡೆ ಅಂಕೋಲ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ. ಗೊತ್ತಿಲ್ಲ, ನಾನು ಕೆಳಗಡೆ ಬರೋ ಅಷ್ಟೊತ್ತಿಗೆ ಅವರು ಚಿಂಟುಗೆ ಹೇಳಿದ್ರು, ಚಿಂಟು ಅಂಕೋಲ ಹೋಗ್ತಾ ಇದ್ದೀನಿ ಅಂತ. ಸೊ ಏನಕ್ಕೆ ಹೋಗಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಅವ್ರು ಬರೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಬಂದಮೇಲೆ ತಿಂಡಿ ಮಾಡ್ಕೊಳಕ್ಕಾಗಲ್ಲ. ಸೊ ಅವರಿಗೆ ರವಾ ದೋಸೆ ಮಾಡಿ ಇಡ್ತಾ ಇದ್ದೀನಿ. ಹೋಪ್ಸು ಬಂದು ತಿನ್ನಲಿ. ವಯಸ್ಸಾಗಿದೆ ಅಲ್ಲ ಗೈಸ್, ಯಾರಿಗೇ ಆದರೂ ಅಷ್ಟೇ, ನಮ್ಮ ಅಪ್ಪ ಅಮ್ಮಂಗಾದರೂ ಅಷ್ಟೇ. ಹೊರಗಡೆ ಹೋಗಿ ಬಂದವ್ರಿಗೆ ಕೆಲಸ ಮಾಡ್ಕೊಳ್ಳೋದು ಕಷ್ಟ, ನಂಗೆ ಗೊತ್ತು. ಸ ಎಲ್ಲರೂ ಒಂದೇ ಹ್ಯೂಮನ್ ಬೀಯಿಂಗ್ಸ್. ಬೆಳಗ್ಗೆ ಹಾಲು ತೊಗೊಂಡು ಬಂದಿದ್ದೆ ಅಲ್ಲ, ಸೊ ಅದು ಒಡೆದೋಯ್ತು. ಅರ್ಧ ಲೀಟ್ರು ಹಾಲು ಫುಲ್, ಏನದು ನಾನು ಇನ್ನೂ ಸಕ್ಕರೆ ಹಾಕಿರಲಿಲ್ಲ, ಏನೂ ಹಾಕಿರಲಿಲ್ಲ, ಹಾಲು ಒಡೆದೋಯ್ತು. ಇವಾಗ ಸಮ್ಮರ್ ಅಲ್ಲ, ಮೇ ಬಿ ಸೊ ಅದಕ್ಕೆ. ಇದು ಒಂದು ಅರ್ಧ ಲೀಟರ್ ಹಾಲು ಫ್ರೀಝರಲ್ಲಿತ್ತು. ಸೊ ಅದನ್ನು ತಗೊಂಡು ಈಗ ಕಾಫಿ ಮಾಡ್ಕೋತಾ ಇದ್ದೀನಿ, ಬಿಸಿ ಬಿಸಿ ಕಾಫಿ. ಚಿಂಟುಗೆ ಸಹ ಇನ್ನೂ ಹಾಲು ಕೊಟ್ಟಿಲ್ಲ, ಇದೇ ಹಾಲನ್ನು ಬಿಸಿ ಮಾಡಿ ಕೊಡೋಣ. ಸ್ಟ್ರಾಂಗ್ ಆಗಿದೆ. ಏನು ಗೊತ್ತಾ, ನಾನು ಆ್ಯಕ್ಚುಲಿ ಲಗೇಜ್ ಪ್ಯಾಕ್ ಮಾಡೋಣ ಅಂತ ಬಂದೆ. ಹಾಗೆಯೇ ಈ ಸಲ ನಂದು ತುಂಬ ಓಲ್ಡ್ ಜ್ಯುವೆಲ್ಸ್ ಇದೆಯಲ್ಲ, ಏನು ಡೈಮಂಡ್ ರಿಂಗು ಅದೆಲ್ಲ ಎಕ್ಸ್ಚೇಂಜ್ ಮಾಡಬೇಕು, ಈಗಿನ ಸೈಜಿಗೆ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲ. ಸೊ ಅದನ್ನೆಲ್ಲ ತಕ್ಕೊಳ್ತಾ ಕೂತಿದ್ದೆ ಕೆಳಗಡೆ. ಆ್ಯಕ್ಚುಲಿ ಇವತ್ತು ಎಗ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಅದನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಬಿಟ್ಟು ಬಂದಿದ್ದೆ ಗೈಸ್. ಇಲ್ಲಿ ಅಚ್ಚು ಜೊತೆ ಮಾತಾಡಿಕೊಂಡು ಮತ್ತು ಇದನ್ನೆಲ್ಲ ಕೆದಕೊಂಡು ಕೂತ್ಕೊಂಡೆ ಅಲ್ಲ. ಸೊ ಮರ್ತೆ ಹೋಗಿದೆ, ಅದು ಫುಲ್ ಕರಕಲಾಗ್ಬಿಟ್ಟಿದೆ. ಚಿಂಟು ಅವ್ರ ಅಜ್ಜಿ ಏನಿದು ಹಾಗೆ ಹೀಗೆ ಅಂತ ಇದ್ರು. ನಾನು ಏನಪ್ಪ ಆಯಿತು ಅಂತ ಹೋಗಿ ನನಗೆ ಅವ್ರು ಕಿರಿಚ್ಕೊಂಡಾಗಲೇ, ಅವರು ಬೈಯುವಾಗಲೇ ನನಗೆ ಗೊತ್ತಾಗಿತ್ತು, ಓ ಮೈ ಗಾಡ್ ಮೊಟ್ಟೆ ಇಟ್ಟು ಬಂದಿದ್ದೀನಿ ಅಲ್ಲ ಅಂತ. ಹೋಗಿ ನೋಡ್ತೀನಿ, ಕಪ್ಪಾಗ್ಬಿಟ್ಟಿದೆ ಗೈಸ್. ತುಂಬ ಆಸೆ ಪಟ್ಟು ತಿನ್ನಬೇಕು ಅಂತ ಹಾಕ್ಕೊಂಡಿದ್ದೆ, ಹಂಗಾಗ್ಬಿಟ್ಟಿದೆ. ಬನ್ನಿ ತೋರಿಸ್ತೀನಿ. ಅಲ್ಲಿ ಇದನ್ನೆಲ್ಲ ಹೇಳೋಕ್ಕಾಗಲ್ಲ, ಬಿಕಾಸ್ ಚಿಂಟು ಅವ್ರ ಅಜ್ಜಿ ಇರ್ತಾರೆ. ಮತ್ತು ಇದನ್ನು ಬೇರೆ ಮಾಡು ನೀನು, ಮಾಡೋದು ಮಾಡಿಬಿಟ್ಟು ಅಂತ ಹೇಳಿದ್ರೆ ಕಷ್ಟ ಅಲ್ಲ. ಸೊ ಅದಕ್ಕೆ ಇಲ್ಲೇ ಹೇಳಿದ್ದೀನಿ, ಬನ್ನಿ ತೋರಿಸ್ತೀನಿ. ಇಟ್ಟಿದ್ದೆ, ಹೆಸರಿಗೂ ಸಿಗಲ್ಲ, ಹಂಗಾಗ್ಬಿಟ್ಟಿದೆ, ಕರಕ್ಲಾಗ್ಬಿಟ್ಟಿದೆ. ಎಷ್ಟು ಆಸೆ ಪಟ್ಟಿಟ್ಕೊಂಡೆ ಗೊತ್ತಾ ಮೊಟ್ಟೆ ತಿನ್ನಬೇಕು ಅಂತ. ಛೇ, ಅದು ನಾವೊಂದು ಅಂದ್ಕೊಂಡ್ರೆ ಅದೊಂದು ಆಗುತ್ತೆ ಅಂತ. ಸೊ ಮೊಟ್ಟೆ ಎಲ್ಲ ಒಡ್ಕೊಂಡು ಫುಲ್ಲು ಸೀಕ್ಲಾಗೋಗ್ಬಿಟ್ಟಿದೆ ಗೈಸ್. ಯಪ್ಪ ದೇವ. ಕೋಳಿಗಳಿಗೆ ಕೊಟ್ಬಿಡೋಣ, ಇನ್ನು ಕೋಳಿಗಳ. ಇದು ನಾನು ಬರೋ ತನಕ ಹಿಂಗೆ ಇರುತ್ತೆ. ಇನ್ನು ಬೇಜಾರಾಗ್ತಾ ಇದೆ. ಎಷ್ಟೋ ಆಸೆಯಿಂದ ಇಟ್ಕೊಂಡಿದ್ದೆ ಮೊಟ್ಟೆ ತಿನ್ನಬೇಕು ಅಂತ.
ನಾನು ಬಾಯ್ಲ್ಡ್ ಎಗ್ ತಿಂದು ತುಂಬ ದಿನ ಆಗಿತ್ತು. ಸೊ ಹೇಗೂ ಮೊಟ್ಟೆ ಇತ್ತು ಗೈಸ್, ಒಂದು 7 ಮೊಟ್ಟೆ ಇತ್ತು. ಸೊ ಒಂದು 5 ಬೇಯಿಸ್ಕೊಂಡು ತಿನ್ನೋಣ. ಆಮೇಲೆ ಒಂದೆರಡು ಚಿಂಟಿಗೆ ಸಂಜೆ ಆಮ್ಲೆಟ್ ಹಾಕೊಡೋಣ ಅಂತ ಅನ್ಕೊಂಡಿದ್ದೆ. ಸೊ ಈ 5 ಮೊಟ್ಟೆಲಿ 2 ಚಿಂಟಿಗೆ ಊಟಕ್ಕೆ ತಗೊಂಡೋಗೋಣ ಕಟ್ ಮಾಡಿಕೊಂಡು. ಸೊ ಸೊ ದಟ್ ಉಪ್ಪು ಖಾರ ಎಲ್ಲ ಹಾಕೊಂಡು ಹೋದ್ರೆ ಅವ್ನು ತಿಂತಾನೆ. ಹೇಗೂ ಪುಳಿಯೋಗರೆ ಇತ್ತಲ್ಲ, ಸೊ ಮ್ಯಾನೇಜ್ ಆಗತ್ತೆ ಅಂತ ಅನ್ಕೊಂಡೆ. ಹಂಗೆ ನಾನು 3 ತಿನ್ಬಿಡೋಣ ಅಂತ ಅನ್ಕೊಂಡೆ. ಬಟ್ ಏನೇನೋ ಆಗೋಯ್ತು ಗೈಸ್. ನಿಜವಾಗ್ಲೂ ತುಂಬ ಆಸೆ ಆಗಿತ್ತು ಮೊಟ್ಟೆ ತಿನ್ನಬೇಕು ಅಂತ. ಬಟ್ ನೋಡಿ ಗೈಸ್, ಮೊಟ್ಟೆ ಇತ್ತು ಆ್ಯಂಡ್ ಅದನ್ನು ಬೇಯಿಸ್ಕೊಳ್ಳೋಕ್ಕೆ ಸ್ಟವ್ ಇತ್ತು. ಅದನ್ನು ನಾನು ಮಾಡಿದೆ ಸಹ, ಬಟ್ ಎಲ್ಲೋ ಒಂದು ಕಡೆ ಮೈ ಮರ್ತೆ, ಏನೋ ಕೆಲಸ ಮಾಡೋಕ್ಕೆ ಹೋದೆ. ಸೊ ಈ ರೀತಿ ಆಯಿತು. ಕೈಗೆ ಬಂದಿದ್ದು ಏನದು ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ಸೊ ಹಾಗೆ ಎಲ್ಲದೂ ಹಾಗೆ ಅನ್ಸುತ್ತೆ ಅಲ್ಲ ಗೈಸ್. ನಾವು ಏನೇ ಮಾಡಿದ್ರು ನಿಷ್ಠೆಯಿಂದ ಶ್ರದ್ಧೆಯಿಂದ ನಿಂತ್ಕೊಂಡು ಅಥವಾ ಏನೋ ಒಂದು ಅದನ್ನು ಕಾನ್ಸಂಟ್ರೇಟೆಡ್ ಮಾಡಿದ್ರೆ ಅಷ್ಟೇ ಅಲ್ಲಿ ಸಕ್ಸಸ್ ಸಿಗೋದು. ಸೊ ನಾನು ಅಕಸ್ಮಾತ್ ಅಲ್ಲೇ ಇದ್ದು ಒಂದು 10 ನಿಮಿಷ ಆ ಮೊಟ್ಟೆ ಬೇಯಿಸೋಕ್ಕೋಸ್ಕರ ಅಲ್ಲೇ ಇದ್ದು ಅಕ್ಕಪಕ್ಕ ಇದ್ದು ಬೇರೆ ಕೆಲಸ ಮಾಡಿಕೊಂಡು ಆ ಮೊಟ್ಟೆನೂ ಬೇಯಿಸ್ಕೊಂಡಿದ್ದಿದ್ರೆ ಮೋಸ್ಟ್ ಪ್ರಾಬ್ಲಿ ನಾನು ಇವತ್ತು ಮೊಟ್ಟೆ ತಿಂದಿರ್ತಾ ಇದ್ದೆ. ಬಟ್ ನಾ ಏನು ಮಾಡಿದೆ, ಕೆಳಗಡೆ ಇಟ್ಬಿಟ್ಟು ಏನೋ ಒಂದು ಇಟ್ಬಿಟ್ಟು ಆ್ಯಕ್ಚುಲಿ ಬಕೆಟ್ ಇಡೋಣ ಅಂದ್ಬಿಟ್ಟು ಮೇಲ್ಗಡೆ ಬಂದೆ. ಅಷ್ಟರಲ್ಲಿ ಕಾಲ್ ಬಂತು, ಅಚ್ಚು ಕಾಲ್ ರಿಸೀವ್ ಮಾಡಿದೆ. ಅಷ್ಟರಲ್ಲಿ ಮತ್ತು ಇದನ್ನು ಎಲ್ಲ ಜ್ಯುವೆಲ್ಸ್ ಎಲ್ಲ ನೋಡೋಣ ಅಂದ್ಕೊಂಡು ತೆಗ್ದೆ. ಸೊ ಹೀಗಾಯಿತು. ಬಟ್ ಕೆಲವೊಂದು ವಿಷಯಗಳು ಏನು ಗೊತ್ತಾ ಗೈಸ್, ನಾನೇ ಪಾಠ ಕಲಿತೀನಿ ಕೆಲವೊಂದು ವಿಷಯಗಳಿಂದ. ಸೊ ಈ ರೀತಿ ಮಾಡಿದ್ರೆ ತಪ್ಪು, ಸೊ ನಾವು ಈ ರೀತಿ ಇರಬೇಕು ಅಂತ. ಹೌದು, ಈಗ ನನ್ನ ತಪ್ಪು ನನಗೆ ಅರ್ಥ ಆಗಿದೆ. ಸೊ ಇನ್ಯಾವತ್ತೂ ನಾನು ಈ ರೀತಿ ತಪ್ಪು ಮಾಡಲ್ಲ. ಹಾಗೆ ಈ ತಪ್ಪನ್ನು ಮುಂದೆ ಇಟ್ಕೊಂಡು ಸೊ ಮುಂದೆ ಕೆಲವೊಂದು ತಪ್ಪು ಮಾಡೋದನ್ನು ಸಹ ಸ್ಟಾಪ್ ಮಾಡ್ಬೋದು. ಸೊ ಈ ರೀತಿಯಾಗಿ ಏನೇ ಕೆಟ್ಟದಾದ್ರೂ ಅದನ್ನ ಮೋಟಿವೇಟ್ ಆಗಿ ತಗೋಬೇಕು ಗೈಸ್. ನಿಜಕ್ಕೂ ಒಳ್ಳೇದಾಗತ್ತೆ. ಅದು ಕೆಟ್ಟೋಯ್ತಲ್ಲ ಅಂತ ಬೈಕೊಂಡು ಕುತ್ಕೋಬಾರ್ದು. ಅದು ತಿನ್ನೋಕೆ ನನಗೆ ಯೋಗ ಇರಲಿಲ್ಲ ಗೈಸ್, ನಿಜಕ್ಕೂ ಅಷ್ಟೇ ವಿಷಯ. ಗೈಸ್, ಫೈನಲಿ ಐ ಆಮ್ ಲಿವಿಂಗ್. ಸೊ ಹೊರಟಿದ್ದೀವಿ ನಾನು ನನ್ನ ಮಗ. ಆಟೋ ಬರುತ್ತೆ, ಸೊ ಆಟೋ ಹತ್ಕೊಂಡು ಹೋಗೋದು. ಈ ರೀತಿ ರೆಡಿ ಆಗಿದ್ದೀನಿ. ಫುಲ್ ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ಲ ಗೈಸ್. ಯಪ್ಪ ದೇವ, ಲಾಸ್ಟ್ ಮೂಮೆಂಟ್ ತನಕನೂ ಕೆಲಸ ಮಾಡಬೇಕು. ಲಾಸ್ಟ್ ಮೂಮೆಂಟಲ್ಲಿ ನನಗೂ ಚಿಟ್ಟಗೂ ಫೈಟಿಂಗೇ ಆಗಿಬಿಡುತ್ತೆ. ಅವನು ಪ್ರತಿಯೊಂದು ಚಿಕ್ಕ ಚಿಕ್ಕಗೂ ಅಮ್ಮ 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 ಅಂತಾನೆ. ನನಗೆ ಸಿಟ್ಟತ್ತಾ ಇರುತ್ತೆ, ನೀನು ಮಾಡ್ಕೊಳಕ್ಕಾಗಲ್ವ ಹಾಗೆ ಹೀಗೆ ಅಂದ್ಬಿಟ್ಟು. ಸೊ ಫೈನಲಿ ಹೊರಟಿದ್ದೀವಿ ನಾನು ನನ್ನ ಮಗ. ಚನ್ನರಾಯಪಟ್ಟಣದಲ್ಲಿ ಮೀಟ್ ಮಾಡ್ತೀನಿ. ಸೊ ಬನ್ನಿ ಗೈಸ್, ಆದಷ್ಟು ಬೇಗ ಚನ್ನರಾಯಪಟ್ಟಣ ಹೋಗಿ ಸೇರ್ಕೊಳ್ಳೋಣ. ಅಲ್ಲಿ ನಿಮಗೆಲ್ಲ ಇಷ್ಟ ಅಲ್ಲ ನಾನು ಚನ್ನರಾಯಪಟ್ಟಣ ಹೋಗೋದು. ಸೊ ಬನ್ನಿ ಆರಾಮಾಗಿ ಚನ್ನರಾಯಪಟ್ಟಣ ಹೋಗೋಣ. ಸೊ ಬಸ್ಸಿಗೆ ಟೈಮ್ ಆಯಿತು. ಈಗ ಟೈಮ್ ಬಂದು 7:31. ಸೊ ಇನ್ನೇನು ಆಟೋ ಬರುತ್ತೆ, ಹತ್ಕೊಂಡು ಹೋಗೋಣ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ನನಗೆ ಗೊತ್ತು ನಿಮಗೆಲ್ಲ ಈಗ ಯಾವ ಕ್ವಶನ್ ಅರೈಸ್ ಆಗಿರುತ್ತೆ ಅಂತ. ಫಸ್ಟ್ ಆಫ್ ಆಲ್ ಮೊದಲನೇ ಕ್ವಶನ್ ಏನಪ್ಪ ಅಂದರೆ, ಅಕ್ಕ ನಿಮ್ಮ ಹಸ್ಬೆಂಡು ಮನೇಲಿ ಇರಲಿಲ್ಲ ಅಲ್ಲ, ಸೊ ಏನು ಮಾಡಿದ್ರಿ, ಅವ್ರಿಗೆ ಹೇಳಿದ್ರೋ ಇಲ್ಲೋ, ಏನು ಕತೆ ಅನ್ನೋದು ನಿಮಗೆ ಕಾಡ್ತಾ ಇರೋ ಮೊದಲನೇ ಕ್ವೆಶ್ಚನ್. ಆ್ಯಂಡ್ ಸೆಕೆಂಡ್ ಕ್ವೆಶ್ಚನ್, ಚಿಂಟೋರಜ್ಜಿಗೆ ಹೇಳಿದ್ರಾ ಏನು ಹಾಗೆ ಹೀಗೆ ಅಂತ ಅಲ್ವಾ. ಸೊ ಎರಡಕ್ಕೂ ಆನ್ಸರ್ ನಾನು ಮಾಡ್ತೀನಿ. ನಿಮಗೆ ತುಂಬ ತಲೆಗೆ ಹುಳ ಬಿಡಲ್ಲ ನಾನು. ಸೊ ಬನ್ನಿ ಈಗ ಫಸ್ಟ್ ಕ್ವಶನ್. ಹೌದು, ನಾನು ನನ್ನ ಹಸ್ಬೆಂಡ್ಗೆನೆ ಇನ್ಫಾರ್ಮ್ ಮಾಡಿದ್ದೀನಿ. ಅದು ನಾನು ಅವ್ರಗಳ ಥರ ನಿಜ ಹೇಳ್ತೀನಿ. ಆ ಮೊಮೆಂಟಲ್ಲಿ ಹೇಳಿಬಿಟ್ಟು ಹೊರಟು ಬರೋದು ಅವೆಲ್ಲ ಸೀನ್ ಇಲ್ಲ. ನಾನು ನೆನ್ನೆನೆ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿ ಅವ್ನು ಯಾವಾಗ ಬರ್ತಾನೆ ಅಂತ ಕೇಳಿದೆ. ಸೊ ಅವನು ಈಗಲೇ ಇಲ್ಲ ಅಂತ ಹೇಳ್ದ. ಹಾಗಾಗಿ ನಾನು ಚಿಂಟು ಊರಿಗೆ ಹೋಗ್ತಾ ಇದ್ದೀವಿ ಅಂತ ನಾನು ಇನ್ಫಾರ್ಮ್ ಮಾಡಿದ್ದೀನಿ. ಸೊ ಮುಗೀತಲ್ಲ.
ಮೊದಲನೇ ಕ್ವಶನು. ಸೆಕೆಂಡ್ ಕ್ವಶನ್, ಚಿಂಟು ಅವ್ರ ಅಜ್ಜಿಗೂ ಸಹ ನಿನ್ನೆನೇ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಅವ್ರಗಳ ಥರ ನಾನು ಲಾಸ್ಟ್ ಮೂಮೆಂಟಲ್ಲಿ ಸ್ನಾನ ಮಾಡ್ಕೊ ಹೋಗು ಹೊರಡೋಣ, ಅಥವಾ ಇವತ್ತು ಪೂಜೆ ಇದೆ ಸ್ನಾನ ಮಾಡ್ಕೊಂಡ್ ಬಾ, ಇವೆಲ್ಲ ನಾನು ಮಾಡಲ್ಲ. ಸೊ ನಾನು ನಿನ್ನೆನೇ ಅವ್ರ ಅಜ್ಜಿಗೂ ಸಹ ಹೇಳಿದ್ದೀನಿ, ನಾನು ಚಿಂಟು ನಾಳೆ ಊರಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ನನ್ನ ಕಡೆಯಿಂದ ಯಾವುದೂ ತಪ್ಪಾಗಬಾರ್ದು. ಈಗ ಅಂತ ಅಲ್ಲ, ಯಾವಾಗಲೂ ಅಷ್ಟೇನೆ. ನನ್ನ ಕೈಲಿ ಏನಾಗತ್ತೆ ಅದನ್ನು ನಾನು ಮಾಡಬೇಕು. ಆ್ಯಂಡ್ ಎಷ್ಟು ಸಮಾಧಾನವಾಗಿರೋಕ್ಕಾಗತ್ತೆ ಅಷ್ಟು ಇರಬೇಕು ಅನ್ನೋದು ನನ್ನ ಮೋಟೋ ಗೈಸ್. ಸೊ ಅದ್ರ ಪ್ರಕಾರನೇ ನಾನು ಇರ್ತೀನಿ. ಯಾವುದೇ ರೀತಿಯಾದ ಏನದು ಗಲಾಟೆ ಮಾಡ್ಕೊಳ್ಳೋದು ಯಾವುದೂ ನನ್ನ ಇಂಟೆನ್ಷನ್ ಇಲ್ಲ. ಸೊ ಈಗ ಬರುವಾಗ ಸಹ ಪಾಪ ಚಿಂಟು ಅವ್ರ ಅಜ್ಜಿ ಒಬ್ಬರೇ ಆಗ್ತಾರೆ ಅಲ್ಲ, ಅದನ್ನು ಸಹ ನನ್ನ ಗಮನದಲ್ಲಿ ಇತ್ತು. ಆ್ಯಂಡ್ ಅದಕ್ಕೂ ಸಹ ವ್ಯವಸ್ಥೆ ಮಾಡಿ ಬಂದಿದ್ದೀನಿ. ಯಾಕೆ ಅಂದರೆ ಅವರು ಸಹ ನಮ್ಮ ಅಪ್ಪ ಅಮ್ಮನ ಥರನೇ. ಆ್ಯಂಡ್ ಮೋರ್ ಓವರ್ ಪ್ರತಿ ಸಲ ನನಗೆ ಗೊತ್ತಿರುತ್ತೆ ಅಲ್ಲ, ಲೈಕ್ ಪ್ರಶಾಂತ್ ಬಂದೇ ಬರ್ತಾನೆ, ನನ್ನ ಗಂಡ ಮನೆಗೆ ಬಂದೇ ಬರ್ತಾನೆ. ಅವನು ಬೆಳಗ್ಗೆ ಹೋಗಿ ರಾತ್ರಿ ಬರೋದಾದ್ರೂ ಸರಿ, ರಾತ್ರಿ ಅಟ್ಲೀಸ್ಟ್ ಮನೇಲಿ ಬರ್ತಾನೆ. ಅವ್ರು ಏನೇ ಕಷ್ಟ ಸುಖ ಇದ್ರು ಮಾತಾಡ್ಕೋಬಹುದು, ಅಥವಾ ಏನಾದ್ರು ಶೇರ್ ಮಾಡ್ಕೋಬಹುದು. ಆ್ಯಂಡ್ ಒಬ್ಬ ಮಗ ಮನೇಲಿದ್ದಾನೆ ಅಂದ್ರೆ ಧೈರ್ಯ ಇರತ್ತೆ. ಬಟ್ ಈಗಿನ ಸಲ ಆ ರೀತಿ ಇಲ್ಲ. ನನ್ನ ಗಂಡ ಹೋಗೇ ಒಂದು ಆಲ್ರೆಡಿ 10 to 15 days ಆಗ್ತಾ ಬಂತು. ಸೊ ಹಾಗಾಗಿ ನಾನು ಅದಕ್ಕೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ. ಮತ್ತು ಅವನು ಇನ್ನೂ ಬರೋದು ಲೇಟ್ ಆಗುತ್ತೆ ಅಂತಲೂ ಸಹ ಹೇಳ್ದ. ಹಾಗಾಗಿ ನಾ ಏನು ಮಾಡಿದೆ, ನಮ್ಮ ಅತ್ತೆದು ತಮ್ಮ ಇದಾರಲ್ಲ, ಅವ್ರ ಮಗಳಿಗೆ ಇಲ್ಲಿ ಇವ್ರ ಜೊತೆ ಬಂದು ಇರು ಅಂತ ನಾನು ಸ್ವಲ್ಪ ಅವ್ರಿಗೆ ಹೇಳಿದ್ದೀನಿ. ಅವ್ರ ಅಪ್ಪ ಅಮ್ಮಂಗೆ ಕಳಿಸ್ಕೊಡಿ, ಇವ್ರೊಬ್ರೇ ಇರ್ತಾರೆ ಪಾಪ ಅಲ್ವಾ ಅಂತ. ಸೊ ಅವರು ಸಹ ಹಾ ಅಂತ ಹೇಳಿದ್ದಾರೆ. ಹಾಗಾಗಿ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ. ಯಾರೇ ಆದ್ರೂ ಅಷ್ಟೇ ಗೈಸ್, ಐ ಅಂಡರ್ಸ್ಟ್ಯಾಂಡ್. ವಯಸ್ಸಾದ್ಮೇಲೆ ಅವ್ರಿಗೆ ಒಂದು ಆಸರೆ ಅಂತ ಬೇಕು. ಆ್ಯಂಡ್ ಅವ್ರನ್ನ ಏನೇ ಕಷ್ಟ ಸುಖನ ಶೇರ್ ಮಾಡ್ಕೊಳ್ಳೋಕೆ ಒಂದು ಜೀವ ಬೇಕು. ಬಟ್ ಆ ಜೀವ ನಾನಾಗಕ್ ಸಾಧ್ಯ ಇಲ್ಲ, ಬಿಕಾಸ್ ಅವ್ರಿಗೆ ನನ್ನ ಜೊತೆ ಅಷ್ಟು ಕಂಪ್ಯಾಟಬಿಲಿಟಿ ಇಲ್ಲ. ಆದ್ರೂ ನನ್ನ ಕೈಲಿ ನಾನು ಎಷ್ಟಾಗತ್ತೆ ಜಗಳ ಆಡ್ದನೆ ಇರೋಕ್ಕೆ, ಆ್ಯಂಡ್ ಅವರಿಗೆ ಕಿರಿಕಿರಿ ಆಗ್ದನೆ ಇರೋಕ್ಕೆ ಯಾವ ರೀತಿ ಬೇಕಲ್ಲ ಆ ರೀತಿ ಇರ್ತೀನಿ. ನನ್ನ ಜೊತೆ ಅವರು ಸುಖ ಎಲ್ಲ ಹಂಚ್ಕೊಳ್ಳೋದು ಬೇಕಾಗಿಲ್ಲ, ಅವ್ರ ಹ್ಯಾಪಿನೆಸ್ ಹಂಚ್ಕೊಳ್ಳೋದು ಬೇಕಾಗಿಲ್ಲ. ಅಟ್ಲೀಸ್ಟ್ ನನ್ನ ಕಡೆಯಿಂದ ಅವರಿಗೆ ಕಷ್ಟ ಆಗ್ದನೆ ಇರೋ ಥರ ನೋಡ್ಕೊಂಡ್ರೆ ಅಷ್ಟೇ ಸಾಕು ಅಲ್ವಾ. ಸೊ ಅದನ್ನ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ನನಗೆ ಸಮಾಧಾನ ಸಹ ಇದೆ. ಆ್ಯಂಡ್ ನಾನು ಸಹ ಚಿಂಟುನ ಊರಿಗೆ ಬಿಟ್ಬಿಟ್ಟು ಆ್ಯಂಡ್ ಹಬ್ಬ ಮುಗಿಸ್ಕೊಂಡು ಬೇಗ ರಿಟರ್ನ್ ಹೋಗಬೇಕು ಅಂತ ಇದ್ದೀನಿ. ಬಿಕಾಸ್ ಏನೇ ಆಗ್ಬೋದು, ಕಷ್ಟ ಸುಖ ಇದ್ದಿದ್ದೇನೆ. ಏನೇ ಆಗಿದ್ರು ನಾನು ಅಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲೇ ಜೀವನ ಮಾಡಬೇಕು ಅಂತ ಯಾವತ್ತೋ ಫಿಕ್ಸ್ ಆಗಿದ್ದೀನಿ. ಸೊ ಫ್ಯೂ ಟೈಮ್ಸ್ ಅದು ಹೈಪಿಗೆ ಹೋಗುತ್ತೆ, ಬಟ್ ನನಗೆ ನಾನೇ ಕಂಟ್ರೋಲ್ ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡಿರೋದು ಇದೆ. ಈಗಲೂ ಸಹ ಅದನ್ನೇ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡಿ, ಮಾತಾಡ್ತಾ ಮಾತಾಡ್ತಾ ನಮ್ಮೂರು ಬಂದೇ ಬಿಡ್ತು. ಫುಲ್ ಹಬ್ಬದ ಸಡಗರ ಗೈಸ್. ಈಗ ಅಂತಲ್ಲ, ಯಾವಾಗ್ಲೂ ಹೂವ ಹೀಗೆ ಇರುತ್ತೆ ನಮ್ಮೂರಲ್ಲಿ. ಅಂಥದ್ರಲ್ಲಿ ಹಬ್ಬ ಅಂದ್ರೆ ಕೇಳ್ಬೇಕಾ, ಫುಲ್ ನೋಡಿ ಎಷ್ಟು ಜನ ಇದ್ದಾರೆ ಆ್ಯಂಡ್ ಎಷ್ಟು ಹೂವ ಇದೆ ಅಂತ. ಸೊ ಐ ಆಮ್ ಹ್ಯಾಪಿ ಗೈಸ್. ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ ಗೈಸ್. ಅಡ್ವಾನ್ಸ್ ಏನಲ್ಲ ಅನ್ಸುತ್ತೆ, ನಾನು ಇದು ಅಪ್ಡೇಟ್ ಮಾಡೋ ಅಷ್ಟೊತ್ತಿಗೆ ಮೋಸ್ಟ್ಲಿ ಹಬ್ಬ ಮುಗ್ದೋಗಿರುತ್ತೆ. ಬಟ್ ದ ಥಿಂಗ್ ಈಸ್, ಇದು ಹಬ್ಬದ ಹಿಂದಿನ ದಿನ. ಓಕೆನಾ ಗೈಸ್, ನಾನು ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಈ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯ್ತಾ? ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್. ಭಾಗ್ಯಲಕ್ಷ್ಮಿ ಬಾರಪ್ಪ ಎಂತದಮ್ಮ ಚಿಂಟು ಕಾಕೊಂಡು ಭಾಗ್ಯಲಕ್ಷ್ಮಿ ಗೈಸ್, ನಮ್ಮಮ್ಮ ಹಬ್ಬಕ್ಕೆ ಎಲ್ಲ ತೆಗ್ದಿದ್ದಾರೆ ನೋಡಿ. ಭಾಗ್ಯದ ಲಕ್ಷ್ಮಿ ಹೋಗು ಗೈಸ್, ಲಗೇಜ್ ಅಲ್ಲಿ ತೋರಿಸಿಲ್ಲ ಅಲ್ಲ ನಿಮಗೆ, ಬನ್ನಿ ತೋರಿಸ್ತೀನಿ ಗೈಸ್. ಇಷ್ಟು ನಮ್ಮ ಲಗೇಜ್ ನೋಡಿ. ನನ್ನ ಮಗ 3 ತಿಂಗಳು ಇರೋಕ್ಕೆ ಬಂದಿದ್ದಾನೆ. 3 ಪ್ಯಾಕೆಟ್ ರಾಜ್ಯದೇ 2 ತಿಂಗಳು 2.5 ತಿಂಗಳು ಇರ್ತಾನೆ ಗೈಸ್ ಇಷ್ಟು ಲಗೇಜಲ್ಲಿ. ನಮ್ಮಮ್ಮ ತುಂಬ ಹ್ಯಾಪಿಯಾಗಿರ್ತಾರೆ. ಹ್ಯಾಪಿ ನಿನ್ನ ಮಗ ಹ್ಯಾಪಿ ಸೇಫಾಗಿ ಮನೆಗೆ ಬಂದು ತಲುಪಿದ್ದೀವಿ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಏನೇನೇ ಮಾಡ್ತೀನಿ ಅದ್ರ ಮುಖಾಂತರ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್. ಕಾಫಿ ಗಿಫಿ ಕುಡಿತೀವಿ, ಲಗೇಜ್ ಎಲ್ಲ ಎತ್ತಿಡ್ತೀವಿ.
ಬಾಯ್